ಶಿವಕುಮಾರ್ ತಮ್ಮ ಟೀಮ್ ಜೊತೆ ಈ ಮಠಮಾನ್ಯಗಳಿಗೆ ಹೋಗ್ತಾ ಇದ್ರು. ಈಗ JDS ಹಾಗೂ BJP ಮೈತ್ರಿಕೂಟದ ವಿಶೇಷವಾಗಿ 6 ಒಕ್ಕಲಿಗ ಅಭ್ಯರ್ಥಿಗಳ ಜೊತೆ ಇವತ್ತು ಬೆಳಗ್ಗೆ ನಿರ್ಮಲಾನಂದ ಶ್ರೀಗಳನ್ನು ಭೇಟಿಯಾದರು. ಅದಾದ ನಂತರ ಹೊಸತೊಡಕು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಅವರ ಬಿಡದಿಯ ಮನೆಯಲ್ಲಿ. ಇದು ದೊಡ್ಡ ರೀತಿಯಲ್ಲಿ ರಾದ್ದಾಂತಕ್ಕೆ ಕಾರಣವಾಯಿತು. ಯಾಕೆಂತಂದರೆ ಆದಿಚುಂಚನಗಿರಿಗೆ ಬಂದ ತಕ್ಷಣ DK ಶಿವಕುಮಾರನ್ನು ಮಾತಾಡಿಸಿದ್ವಿ, ಪತ್ರಕರ್ತರು ಮಾತಾಡಿಸಿದ್ರು. ಆಗ ಅವರು ಹೇಳಿದರು ಅವರಿಗೆಲ್ಲ ಭಯ ಆಗಿದೆ, ಸ್ವಾಮೀಜಿಗಳೇನು ಮಾಡ್ತಾರೆ, ವಿಭೂತಿಯಾಗಿ ಕಳಿಸ್ತಾರೆ, ಒಕ್ಕಲಿಗರಿಗೇನು ದಡ್ರಾ ಅಥವಾ ಸ್ವಾಮೀಜಿಗಳು ದಡ್ರಾ, ಓಟ್ ಯಾರಿಗೆ ಹಾಕ್ಬೇಕು ಅವ್ರಿಗೆ ಗೊತ್ತಿದೆ, BJP ಜೊತೆ ಹೋಗಿದ್ರಲ್ಲ ಕೇಳಬೇಕಿತ್ತು ತಮ್ಮ ಸರ್ಕಾರವನ್ನು ಯಾರು ಬೀಳಿಸಿದ್ದು ಅಂತೇಳಿ ಕುಮಾರಸ್ವಾಮಿ ಅವರಿಗೆ ಒಂದು ಟಕ್ಕರ್ ಕೊಡ್ತಾರೆ. ಇದನ್ನು ಕೇಳಿ ಕೆಂಡಾಮಂಡಲವಾದಂಥ ಕುಮಾರಸ್ವಾಮಿ ನಾನೇನು ತೂರಾಡ್ತಾ ಹೋಗ್ತಾ ಇಲ್ಲ, ಭರಪೂರವಾಗಿ ಒಂದೊಂದು ಹೇಳಿಕೆಗಳು ಭಾಳ ದೊಡ್ಡ ಮಟ್ಟದಲ್ಲಿ ಸಂಚಲನ ಉಂಟು ಮಾಡ್ತಾರೆ. ನೋಡಿ, ಇವತ್ತು ಇಡೀ ದಿನ ಈ ಆದಿಚುಂಚನಗಿರಿ ಮಠ ವಿಸಿಟ್, ಅದಾದ ನಂತರದಲ್ಲಿ ಬಾಡೂಟ ಆ ಕಾರ್ಯಕ್ರಮ ಆಯೋಜನೆ, ಅದಾದ ನಂತರದಲ್ಲಿ ಕ್ಯಾನ್ಸಲ್, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ಬೆಳವಣಿಗೆ ಒಂದು ವರದಿ ಇದೆ, ಗಮನಿಸಿ. ದೋಸ್ತಿ ನಾಯಕರಿಂದ ಒಕ್ಕಲಿಗ ದಾಳ. ಆದಿಚುಂಚನಗಿರಿ ಮಠದಿಂದ ರಣಕಹಳೆ. ಎಲ್ಲರ ಗೆಲುವನ್ನು ಆಗಲಿ ಅಂತ ನಾನು ಶುಭ ಕೋರಕ್ಕೋಸ್ಕರ ಪರಮ ಪೂಜ್ಯ ಆಶೀರ್ವಾದ ಪಡೆದಿದ್ದೀರಿ. ಗೆಲುವು ನಮ್ಮದೇ, ಗೆಲುವು ಆಗೇ ಆಗುತ್ತೆ. ಆ ವಿಶ್ವಾಸದೊಂದಿಗೆ ಮಠದಿಂದ ನಾವು ಹೊರಡ್ತಾ ಇದ್ದೀವಿ. ಗ್ಯಾಸ್ ಆರ್ ಅಶೋಕ್ ಈ ಮಾತೆ ಕಾಂಗ್ರೆಸ್ ನಾಯಕರಿಗೆ ಕಸಿವಿಸಿಯಾಗಿದೆ. ಯಾಕಂತೀರಾ? ದೋಸ್ತಿ ನಾಯಕರು ಇಂದು ಆದಿಚುಂಚನಗಿರಿ ಮಠಕ್ಕೆ ಭೇಟಿ ನೀಡಿದ್ರು. ನಿರ್ಮಲಾನಂದ ಶ್ರೀಗಳ ಆಶೀರ್ವಾದ ಪಡೆಯುವ ಮೂಲಕ ಮತಬೇಟೆ ಆರಂಭಿಸಿದ್ರು. ಹಿಂದೆ ಆದಂಥ ಕೈಘಟನೆಗಳೆಲ್ಲ ಮರೆತು ಇನ್ನು ಮುಂದೆ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಕ್ಷದ ನಾಯಕರುಗಳು, JDS ಪಕ್ಷದ ನಾಯಕರುಗಳು ಎಲ್ಲರೂ ಒಗ್ಗಟ್ಟಾಗಿ ನಿಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಲಿಕ್ಕೆ ದುಡೀರಿ. ಅಭ್ಯರ್ಥಿಗಳೆಲ್ಲ ಗೆದ್ದು ಬರಲಿ, ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಲಿ ಅಂತ ಹೇಳಿದ್ದಾರೆ. ಸನಾತನ ಧರ್ಮದ ಉಳಿವಿಗೆ, ರಾಷ್ಟ್ರಹಿತಕ್ಕೆ ಮತ್ತೊಮ್ಮೆ ಮೋದಿಯವರು ಪ್ರಧಾನಮಂತ್ರಿ ಆಗೋದಕ್ಕೆ ಆಶೀರ್ವಾದವನ್ನು ಬೇಡಿದ್ದಾರೆ. ಇವತ್ತು ನಾಡಿನ ಜನತೆಯನ್ನು ಆಶೀರ್ವಾದವನ್ನು ಪಡಿಲಿಕ್ಕೆ ಪೂಜ್ಯ ಗುರುಗಳ ಮೂಲಕ ಇವತ್ತು ಪ್ರಯತ್ನವನ್ನು ಮಾಡಿದ್ವಿ. ಅವರ ಆಶೀರ್ವಾದ ಸದಾಕಾಲ ಇರಬೇಕು. ದೋಸ್ತಿ ನಾಯಕರ ಒಕ್ಕಲಿಗ ಅಸ್ತ್ರ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಹೊಸ ತೊಡಕಲ್ಲೂ ದಳಪತಿ ಗೆಲ್ಲುವ ತಂತ್ರ ಹೂಡಿದ್ದಾರೆ. ಒಕ್ಕಲಿಗ ನಾಯಕತ್ವ ಉಳಿಸಿಕೊಳ್ಳಲು HDK ಕಸರತ್ತು ನಡೆಸಿದಂತಿದೆ. ಹಳೆ ಮೈಸೂರಿನ 10 ಕ್ಷೇತ್ರಗಳಲ್ಲಿ ಒಕ್ಕಲಿಗರು ನಿರ್ಣಾಯಕ ಸ್ಥಾನದಲ್ಲಿದೆ. ಮೈತ್ರಿಯ ಒಕ್ಕಲಿಗ ನಾಯಕರ ಮತ ಸೆಳೆಯುವ ತಂತ್ರ ಅಡಗಿದಂತಿದೆ. ಒಕ್ಕಲಿಗ ಸಮುದಾಯದ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಭೇಟಿ ನೀಡಿದ್ದಾರೆ. ಶ್ರೀಗಳ ಆಶೀರ್ವಾದ ಪಡೆದು ಒಕ್ಕಲಿಗ ಮತಬೇಟೆ ಆರಂಭಿಸಿದ್ದಾರೆ. ಹಾಗಾದ್ರೆ ಹಳೆ ಮೈಸೂರು ಭಾಗದ ಒಕ್ಕಲಿಗ ಅಭ್ಯರ್ಥಿಗಳನ್ನ ನೋಡೋದಾದ್ರೆ, ಮಂಡ್ಯ ಕಣದಿಂದ HD ಕುಮಾರಸ್ವಾಮಿ ಕಣದಲ್ಲಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಡಾಕ್ಟರ್ CN ಮಂಜುನಾಥ್ ಸ್ಪರ್ಧೆಯಲ್ಲಿದ್ದಾರೆ. ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಶೋಭಾ ಕರಂದ್ಲಾಜೆ ನಿಂತಿದ್ರೆ, ಹಾಸನದಿಂದ ಪ್ರಜ್ವಲ್ ರೇವಣ್ಣ ಸ್ಪರ್ಧಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ K ಸುಧಾಕರ್ ತೊಡೆ ತಟ್ಟಿದ್ದಾರೆ. ಒಟ್ಟಾರೆ ಲೋಕ ಗೆಲ್ಲಲು ಕಾಂಗ್ರೆಸ್ BJP ಜಾತಿ ಅಸ್ತ್ರ ಹೂಡ್ತಿವೆ. ಮಠಗಳು ರಾಜಕೀಯ ಪವರ್ ಸೆಂಟರ್ ಆಗಿ ಬದಲಾಗಿವೆ. ಈ ಮಧ್ಯೆ ಯಾವ ನಾಯಕರಿಗೆ ಮತದಾರ ಜೈ ಅಂತಾನೆ ಅಂತ ಕಾಯ್ದು ನೋಡ್ಬೇಕಿದೆ. ಈ ಒಕ್ಕಲಿಗ ಹಾಗೆ ಬಾಡೂಟದ ಫೈಟ್ ಎಲ್ಲಿವರೆಗೂ ಬಂದ್ ನಿಲ್ತು ಅಂತಂದ್ರೆ ಅದು ಮುಂದುವರಿಲಿಲ್ಲ, ಹಿಂದೆ ಹೋಯ್ತು. ಅದು ಚೈನ್ ಲಿಂಕ್ ಇದು ಬಂದಾಗ ಇದು ಹಿಂಗ ಆಗಿದ್ರೆ ಅವತ್ತು ಯಾರು ಮಾಡಿದ್ದು, ಅವತ್ತು ಧರ್ಮಸ್ಥಳದಲ್ಲಿ ಯಾರು ಮಾತಾಡಿದ್ದು, ಆಮೇಲೆ ಇವ್ರು ಕೇಳಬೇಕಿತ್ತು, ಶ್ರೀಗಳ ಹತ್ರ ಕೇಳಬೇಕಿತ್ತು. BJP ಅವ್ರು ತಾನೆ ನಿಮ್ಮ ಏನು ಕುಮಾರಸ್ವಾಮಿ ಅವರ ಸರ್ಕಾರವನ್ನು ಬೀಳಿಸಿದ್ದು. ಆ ಥರ DK ಶಿವಕುಮಾರ್ ಅವರು ಒಂದು ಡೈಲಾಗ್ ಹೇಳಿದ್ರು, ಅದಕ್ಕೆ ಕೌಂಟರ್ ರಿಯಾಕ್ಷನ್ ಕುಮಾರಸ್ವಾಮಿ ಅವರು ಕೊಟ್ಟರು. ಪ್ರತಿ ಮಾತು ಸರ್ಕಾರ ಬೀಳಿಸಿದ್ ಯಾರು ಅನ್ನೋ ಪ್ರಶ್ನೆಯ ಮೂಲಕ ಒಕ್ಕಲಿಗರನ್ನ ಅಧಿಕಾರದಿಂದ ತಪ್ಪಿಸಿದ್ದು BJP ಅವರೇ ಅನ್ನೋದನ್ನ ಪರೋಕ್ಷವಾಗಿ DK ಶಿವಕುಮಾರ್ ಅವರು ಹೇಳ್ಬಿಟ್ರು. ಮೈತ್ರಿ ಸರ್ಕಾರ ಪತನ ಮಾಡಿದ್ಯಾರು, ಒಕ್ಕಲಿಗ CM ರನ್ನ ಕೆಳಗೆ ಇಳಿಸಿದ್ಯಾರು ಅಂತ ಹೇಳಿ ಹಳೆಯ ವಿಷಯವನ್ನ ಕೆದಕಿದ್ರು DK ಶಿವಕುಮಾರ್ ಅವರು. ಕುಮಾರಸ್ವಾಮಿ ಅವರು ಕಾಯ್ತಾ ಇದ್ದಂಗೆ, ಅಂದ್ರೆ ಹಿಂಗೊಂದು ಡೈಲಾಗ್ ಹೇಳಿ DK ಶಿವಕುಮಾರ್ ಅವರು ನನ್ನ ಹತ್ರ 10 ಕೌಂಟರ್ ರಿಯಾಕ್ಷನ್ ಇದೆ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಅವರ ಮಾತಿಗೆ ಪ್ರತಿ ಮಾತನ್ನ ಕೂಡ ಕೌಂಟರ್ ರಿಯಾಕ್ಷನ್ ಅನ್ನ ಕೂಡ ಕೊಟ್ಟರು. ಬನ್ನಿ, ಹೇಗಿತ್ತು ಇವತ್ತು ಬೆಳಗ್ಗಿನಿಂದ ನಡೆದಂಥ ಈ ಘಟನಾವಳಿಗಳು? ಬೈಟ್ಗೆ ಬೈಟು, ಟಕ್ಕರ್ಗೆ ಟಕ್ಕರು,
ಅನೇಕ ಹಳೆಯ ಸ್ಟೋರಿಗಳು ಮತ್ತೆ ಬಂತು. ಅದರ ಬಗೆಗಿನ ಒಂದು ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ. ಒಕ್ಕಲಿಗರು ದಡ್ರಲ್ಲ, ಒಕ್ಕಲಿಗರ ಸ್ವಾಮಿಗಳು ದಡ್ರಲ್ಲ ಅಂತ ಆಯ್ತು. ಅವರು ಏನು ದಡ್ರಲ್ಲ, ಬರ್ತಾರೆ, ಆಶೀರ್ವಾದ ಮಾಡ್ತಾರೆ, ವಿಭೂತಿ ಇಡ್ತಾರೆ, ಹೂನಾರ ಹಾಕ್ತಾರೆ, ಕಳಿಸ್ತಾರೆ. ಸಮಾಜ ಇದ್ದಲ್ಲ, ಸಮಾಜ ಅವರು ನಮ್ಮ ಪರನೂ ಮಾಡೋದಿಲ್ಲ, ಅವ್ರ ಪರನೂ ಮಾಡೋದಿಲ್ಲ. ನನಗೆ ಗೊತ್ತಿದೆ ಅದು. ಈ ಕಾಂಟ್ ಡೂ ದಟ್. ಒಕ್ಕಲಿಗರನ್ನ ಚೀಫ್ ಮಿನಿಸ್ಟರ್ ಇಳಿಸಿದ್ರಲ್ಲ, ಅದು ಕೇಳಬೇಕು. ಯಾರು ಅಲ್ಲಿ ಹೋಗಿದ್ರಲ್ಲ, ಅವರೇ ತಾನೇ ಇಳಿಸಿದ್ದು. ಯಾರು ಸತ್ಯನ ಮುಚ್ಚಕ್ಕಾಗಲ್ವಲ್ಲ. ಆಗ ದೇವೇಗೌಡರು ಏನ್ ಹೇಳಿದ್ರು, ಅವ್ರ ಮೇಲೆ ಏನ್ ಹೇಳಿದ್ರು, ಯಡಿಯೂರಪ್ಪನವರು ಕುಮಾರಸ್ವಾಮಿ ಮೇಲೆ, ದೇವೇಗೌಡರ ಮೇಲೆ ಏನ್ ಹೇಳಿದ್ರು ನನಗೆ ಅಸೆಂಬ್ಲಿಲಿ. ಈ ಮಾತೆ ದೋಸ್ತಿ ನಾಯಕರು ಕೆರಳಿ ಕೆಂಡವಾಗಿಸುವಂತೆ ಮಾಡಿದೆ. ಒಕ್ಕಲಿಗ ಸಿಎಂರನ್ನ ಕುರ್ಚಿಯಿಂದ ಕೆಳಗಿಳಿಸಿದ್ಯಾರು, ಮೈತ್ರಿ ಸರ್ಕಾರ ಪತನ ಮಾಡಿದ್ಯಾರು ಎಂಬ ಡಿಕೆ ಮಾತಿಗೆ ದಳಪತಿ ಕೇಸರಿ ಪಡೆ ಟಾಂಗ್ ಕೊಟ್ಟಿದ್ದು ಹೀಗೆ. ಒಕ್ಕಲಿಗ ಸಿಎಂರನ್ನ ಕೆಳಗಿಳಿಸಿದ್ಯಾರು? ನಾನು ಪರಮಪೂಜ್ಯ ಸ್ವಾಮೀಜಿಯವ್ರನ್ನ ಕೇಳಬೇಕಾ? ಉತ್ತರ ಕೇಳಬೇಕಾ? ಉತ್ತರ ಅವರೇ ಕೊಟ್ಕೊಂಡವ್ರಲ್ಲ, ನಿಮ್ಮ ಮುಖ್ಯಮಂತ್ರಿ. ಸರ್ಕಾರ ರಚನೆ 5 ವರ್ಷ ನನಗೆ ಅನ್ಕಂಡೀಷನಲ್ ಸಪೋರ್ಟ್ ಕೊಟ್ಬಿಟ್ಟಿದ್ದಾರಂತೆ, ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ. 5 ವರ್ಷ. ಅದಕ್ಕೆ ಅಲ್ವಾ ಸಿದ್ಧವಂತಲ್ಲಿ ನಡೆದಿದ್ದು, ಸಿದ್ಧ ಔಷಧ ಹರಿದಿದ್ದು. ಅವ್ರನ್ನ ಕೇಳಿದ್ರೆ ಹೇಳ್ತಾರಪ್ಪ ಅವರಿಗೆ. ಕೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯನವ್ರು ಕೇಳಬೇಕಾಯ್ತು. ಸರ್ಕಾರ ಬೀಳಿಸಿದ್ದು ಯಾರು? ಕುಮಾರಸ್ವಾಮಿ ಸರ್ಕಾರ. ಮಂಡ್ಯದಲ್ಲಿ ಅವರೇ ಒಪ್ಕೊಂಡಿದ್ದಾರಲ್ಲ ಸಿದ್ದರಾಮಯ್ಯ, ನಾನೇ ಕುಮಾರಸ್ವಾಮಿನ ಸೋಲಿಸಿದ್ದು, ಸುಮಲತಾನ ಗೆಲ್ಲಿಸಿದ್ದು ಅಂತೇಳಿ ಅವರೇ ಹೇಳ್ತಾ ಇದ್ದಾರಲ್ಲ. ಮತ್ತು ಅವಾಗೇನಿದ್ರು JDS ಮತ್ತು ಕಾಂಗ್ರೆಸ್ ಅಲಯನ್ಸ್ ಇತ್ತು, ಸೋಲಿಸಿದ್ದೆ ನಾನು ಅಂದಮೇಲೆ ಈಗ ನಮ್ಮ ಆ ಸಂದರ್ಭದಲ್ಲಿ 14 ಜನ ಕಾಂಗ್ರೆಸ್ ಅವರು MLAಗಳು ಬಂದರಲ್ಲ, ಕಳಿಸ್ತವ್ರು ಯಾರು? ಅದನ್ನು ಅವ್ರು ಕೇಳಬೇಕು. ರಾಂಗ್ ಅಡ್ರೆಸ್ಸಲ್ಲಿ ಡಿ ಕೆ ಶಿವಕುಮಾರ್ ಅವ್ರು ಕೇಳ್ತಾ ಇದ್ದಾರೆ. ರೈಟ್ ಅಡ್ರೆಸ್ ಈಸ್ ಸಿದ್ದರಾಮಯ್ಯ. ಅವ್ನು ಕೇಳಿದ್ರೆ ಸರ್ಕಾರನ, ಕುಮಾರಸ್ವಾಮಿ ಸರ್ಕಾರನ ಬೀಳಿಸಿದ್ಯಾರು, ಕುಮಾರಸ್ವಾಮಿನ ಮುಖ್ಯಮಂತ್ರಿ ಆಗಿದ್ಕೊಂಡು ಕ್ಲರ್ಕ್ ರೀತಿ ನಡೆಸ್ಕೊಂಡಿದ್ದು ಯಾರು ಅಂತ ಕೇಳಿದ್ರೆ ಕರೆಕ್ಟಾಗಿ ಗೊತ್ತಾಗ್ತದೆ. ಭಾಳ ಜನರು ಬಣ್ಣ ಬಯಲಾಗ್ಬಿಡುತ್ತೆ. ಅದು ಹೇಳೋದು ಸೂಕ್ತ ಅಲ್ಲ. ಯಾರು ಸಹಾಯ ಮಾಡಿದ್ರು, ಯಾರು ಹಣಕಾಸಿನ ಸಹಾಯ ಮಾಡಿದ್ರು, ಯಾರು MLAಗಳನ್ನು ಕಳಿಸ್ಕೊಟ್ರು, ಇವೆಲ್ಲವನ್ನು ಈಗ ಹೇಳುವ ಸಂದರ್ಭ ಅಲ್ಲ ಇದು. ಜಾತಿ ಹಿಡಿದು ಮಾತಾಡ್ತಾ ಇರುವಂಥ ಇಂಥ ಸಂದರ್ಭದ ಸರ್ಕಾರ ಇಂಥ ಜಾತಿ ಅಂತ ಹೇಳ್ತಾ ಇರೋದು ಎಷ್ಟು ಮಟ್ಟಿಗೆ ಸರಿ ಅನ್ಸುತ್ತೆ? ನೋಡಿ, ಸಂವಿಧಾನಕ್ಕೆ ಬಗ್ಗೆ ಅಪಚಾರ ಅಲ್ವಾ? ಸಂವಿಧಾನ ಜಾತಿ ರಹಿತವಾಗಿ ಯಾವುದೇ ಮತ ಭಾವನೆಗಳನ್ನು ಇಟ್ಕೊಳ್ಳದೆ ಎಲ್ಲರನ್ನೂ ಸಮಾನವಾಗಿ ಕಾಣಬೇಕು ಅಂತ ಹೇಳುತ್ತೆ. ಇದನ್ನು ಜಾತಿ ಲೇಬಲ್ ಅಂಟಿಸೋದು. ಇಂಥವರೆಲ್ಲ ಉಪಮುಖ್ಯಮಂತ್ರಿಗಳಾಗಿದ್ದಾರೆ, ಕಾಂಗ್ರೆಸ್ ಲೀಡರ್ಗಳಾಗಿದ್ದಾರೆ, ಮುಖ್ಯಮಂತ್ರಿ ಆಗೋ ಕನಸು ಕಾಣ್ತಿದ್ದಾರೆ. ಏನು ಜಾತಿ ಲೇಬಲ್, ಸರ್ಕಾರಕ್ಕೆ ಜಾತಿ ಲೇಬಲ್ ಇದೆಯಾ? ಈ ಸರ್ಕಾರ ಯಾರ್ದೊಂದು ಪ್ರಶ್ನೆ ಉದ್ಭವ ಆಗುತ್ತಲ್ಲ. ಅಲ್ಲ, ಹೇಳಿದ್ನಲ್ಲ, ಈಗ ಜಾತಿ ಲೇಬಲ್ ಇದೆಯಾ? ಹಿಂಗೆ ಹೇಳೋದು ಸಂವಿಧಾನಕ್ಕೆ ಬಗೆಯೋ ಅಪಚಾರ. ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬಗೀತಕ್ಕಂಥ ಅಪಚಾರ ಆಗುತ್ತೆ. ಅಂಬೇಡ್ಕರ್ ಅವರಿಗೆ ಮಾಡುವ ಅಪಮಾನ ಆಗುತ್ತೆ. ಲೋಕ ಗೆಲ್ಲಲು ಬಿಜೆಪಿ ಕಾಂಗ್ರೆಸ್ ಒಕ್ಕಲಿಗ ಸಿಎಂ ಅಸ್ತ್ರ ಹೂಡಿವೆ. ಆದರೆ ಒಕ್ಕಲಿಗ ಮತದಾರರು ಹಳೆ ಮೈಸೂರು ಭಾಗದಲ್ಲಿ ಯಾರಿಗೆ ಜೈ ಅಂತಾರೆ ಅಂತ ಕಾಯ್ದು ನೋಡಬೇಕಿದೆ.